ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಲಾಭವನ ನಿರ್ಮಾಣಕ್ಕೆ 1.5 ಲಕ್ಷ ರೂಪಾಯಿ ಧನಸಹಾಯ. ಆನೆಗುಂದಿ, ಮಾರ್ಚ್ 26, 2025 ಕಿಷ್ಕಿಂಧ ಪ್ರಭಾ ಡಿಜಿಟಲ್ ನ್ಯೂಸ್. ಗಂಗಾವತಿ ತಾಲೂಕಿನ ಆನೆಗುಂದಿ ವಲಯದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಕಲಾಭವನ ನಿರ್ಮಾಣಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ 1,50,000 ರೂಪಾಯಿ ಧನಸಹಾಯವನ್ನು ನೀಡಲಾಯಿತು. ಧನಸಹಾಯ ಹಂಚಿಕೆ ಸಮಾರಂಭ. ಈ ನಿಧಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿಕಾರಿಗಳು ಮತ್ತು ಸ್ಥಳೀಯ ನಾಯಕರ ಸಮ್ಮುಖದಲ್ಲಿ ಸಮಿತಿಯ ಅಧ್ಯಕ್ಷರಾದ ಡಾ. ಶಂಕರಯ್ಯ ಸ್ವಾಮಿ ಹಿರೇಮಠ, ಉಪಾಧ್ಯಕ್ಷರಾದ ಎನ್.ಎಸ್. ಹಲ್ಕಟೆಪ್ಪ, ಕಾರ್ಯದರ್ಶಿ ಕೆ. ಬಸಪ್ಪ, ಎಚ್.ಎಂ. ಮಲ್ಲಿಕಾರ್ಜುನಸ್ವಾಮಿ ಹಾಗೂ ಇತರ ಸದಸ್ಯರಿಗೆ ಹಸ್ತಾಂತರಿಸಲಾಯಿತು. ಪ್ರಮುಖರ ಉಪಸ್ಥಿತಿ: ತಾಲೂಕು ಯೋಜನಾಧಿಕಾರಿ ಬಾಲಕೃಷ್ಣ ಹಿರಿಂಜ, ಮೇಲ್ವಿಚಾರಕ ನೀಲರಾಜ್ ಬಿ, ಒಕ್ಕೂಟ ಅಧ್ಯಕ್ಷ ಭುವನೇಶ್ವರಿ, ಉಪಾಧ್ಯಕ್ಷ ಶಾರದಾ, ಸೇವಾ ಪ್ರತಿನಿಧಿಗಳಾದ ಕೋಮಲ್ ಮತ್ತು ರೇಣುಕಾ ಹಾಗೂ ಸಂಘದ ಪಾಲುದಾರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯೋಜನೆಯ ಉದ್ದೇಶ: ಈ ಧನಸಹಾಯದಿಂದ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲು ಅನುಕೂಲವಾಗುವಂತೆ ಕಲಾಭವನವನ್ನು ನಿರ್ಮಿಸಲಾಗುವುದು. ಧರ್ಮಸ್ಥಳ ಟ್ರಸ್ಟ್ ಮತ್ತು ಸ್ಥಳೀಯರ ಸಹಯೋಗದೊಂದಿಗೆ ಈ ಯೋಜನೆ ನಡೆಯುತ್ತಿದ್ದು, ಸಮುದಾಯದಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವರದಿಗಾರ ಮಂಜುನಾಥ್ ಗುಡ್ಲಾನೂರ, ಕಿಷ್ಕಿಂಧ ಪ್ರಭಾ ಡಿಜಿಟಲ್ ನ್ಯೂಸ್.